Yes. All of you get ready. Camera on ಮಾಡ್ಕೊಳ್ಳಿ. Let's start prayer ಒಂದಿಗೆ ಶುರು ಮಾಡೋಣ. Gratitude ಒಂದಿಗೆ. ಪ್ರತಿಯೊಬ್ರು sit straight, ಬೆನ್ನ ನೇರ ಇಟ್ಕೊಳ್ಳಿ. Shoulder relax. Close your eyes, ಕಣ್ಣು ಮುಚ್ಕೊಳ್ಳಿ. Deep inhale, exhale ಮಾಡ್ತಾ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ನಮ್ಗೋಸ್ಕರ ಲೈಫಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಥ್ಯಾಂಕ್ ಯು ಹೇಳ್ತಾ, ಹಾಗೆ ನಿಮ್ಮ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಪೀಪಲ್ ಅವ್ರನ್ನು ಕೂಡ ನೆನಪಿಸ್ಕೊಳ್ಳಿ. ಅವರು ಕೂಡ ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಲೈಫಲ್ಲಿ, ಕೇಳಿದಿರಾನೆ. ಇಂಪಾರ್ಟೆಂಟ್ ಬ್ಲೆಸ್ಸಿಂಗ್ಸ್ಗೆಲ್ಲ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. Thank you for all the blessings. Thank you for my strong body. Thank you for my strong health. Thank you for my high energy. Thank you for my knowledge. Thank you for all the learnings. Thank you for lovely family. Thank you for love and affection. Thank you for my business, my job. Thank you for all the opportunities. Thank you for all the money I am earning. Thank you for friends, colleagues, support. Thank you for all the things I am using. ವಸ್ತುಗಳಿಗೆಲ್ಲ thank you. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. Deep gratitude na feel ಮಾಡ್ತಾ. Rub your palms. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ. Slowly and gently open your eyes. Yes. Namaste. Happy morning, all of you. Happy morning, sir. Happy morning, Guruಗಳೇ. Happy morning. Happy Akshaya Tritiya, Guruಗಳೇ. Happy Thank you so much. Happy Akshaya Tritiya, Guruಗಳೇ. Happy Akshaya Tritiya, Guruಗಳೇ. Thank you, sir. Thank you. Happy morning. Thank you, sir. Happy morning, Guruji. You and also all the members of your family. Yes. Thank you so much, all of you. Thank you so much. Thank you. ಎಲ್ಲರಿಗೂ ಕೂಡ ಹ್ಯಾಪಿ ಅಕ್ಷಯ ತೃತೀಯ. Happy morning, sir. Happy and progressive day to the Bwin Academy, Guruಗಳೇ. Yes. Super amazing. So welcome all of you for this Sahaja Dhyana 5 days na meditation challenge. Third day ಇವತ್ತು already. But ಇವತ್ತು ನೋಡಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ. Right? So ಫಸ್ಟ್ ಡೇ ಸೆಕೆಂಡ್ ಡೇ ಅಲ್ಲ, ಆಲ್ ದ 5 days ಅಟೆಂಡ್ ಮಾಡೋಂಥದ್ದು, ಬೆಳಗ್ಗೆ ಬೇಗ ಎದ್ದೇಳಂಥದ್ದು,
ಲೈವ್ ಅಲ್ಲಿ ಕಲಿಯುವಂಥದ್ದು ಅಥವಾ ಪ್ರಾಕ್ಟೀಸ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಯಾರು ಪ್ರಪಂಚವನ್ನ ಗೆಲ್ಬೇಕು, ವರ್ಲ್ಡ್ ನ ಗೆಲ್ಬೇಕು ಅನ್ಕೊಳ್ತಾರೆ, ಫಸ್ಟ್ ಆಫ್ ಆಲ್ ಅವರ ಲೈಫ್ ನ ವಿನ್ ಆಗ್ಬೇಕು. ಸೊ ಯು ವಾಂಟ್ ಟು ವಿನ್ ದ ವರ್ಲ್ಡ್, ವಿನ್ ಯುವರ್ ಲೈಫ್ ನ ಗೆಲ್ಬೇಕು. ಸೊ ಯಾರು ಲೈಫ್ ನ ಗೆಲ್ಬೇಕು, ಅವ್ರನ್ನ ಅವ್ರು ಗೆಲ್ಬೇಕಾಗುತ್ತೆ. ಸೊ ದಟ್ ವಿನ್ ದೆಮ್ ಸೆಲ್ಫ್, ಅವರನ್ನ ಗೆಲ್ಬೇಕು. ಅವರು ಅಂದ್ರೆ ಏನು, ಅವರಲ್ಲಿ ಇರ್ತಕ್ಕಂತ ಒಂದು 5 ಸೆನ್ಸಸ್ ನ, ಇಂದ್ರಿಯಗಳನ್ನ ಮಾಸ್ಟರಿ ಮಾಡ್ಕೋಬೇಕಾಗುತ್ತೆ. ಸೊ ಯಾರು ಅವ್ರನ್ನ ಅವ್ರು ಗೆಲ್ಬೇಕಾಗುತ್ತೆ, ಅವರು ಅವರ ದಿನವನ್ನ ಗೆಲ್ಬೇಕು. ವಿನ್ ದೇರ್ ಡೇ. ಯಾರು ಅವರ ದಿನವನ್ನ ಗೆಲ್ಬೇಕು ಅನ್ಕೊಳ್ತಾರೆ, ಅವರು ಅವರ ಮಾರ್ನಿಂಗ್ಸ್ ನ ವಿನ್ ಆಗ್ಬೇಕು. ಅಂದ್ರೆ ಬೆಳಗ್ಗೆ ನಿದ್ದೆನ ಗೆದ್ದು ಬೆಳಗ್ಗೆ ಬೇಗ ಎದ್ದೇಳಂತ ಅಭ್ಯಾಸ ಮಾಡ್ಕೋಬೇಕು. ಮೀನ್ಸ್ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಬೇಗ ಎದ್ದೇಳಂತ ಅಭ್ಯಾಸ ಮಾಡ್ಕೊಳ್ತಾರೆ, ನಿದ್ದೆನ ಗೆಲ್ತಾರೆ, ಮಾರ್ನಿಂಗ್ ವಿನ್ ಆಗ್ತಾರೆ, ದೇ ಕ್ಯಾನ್ ವಿನ್ ದೇರ್ ಡೇ. ಅವರ ದಿನವನ್ನ ಅವ್ರು ಗೆಲ್ಬೋದು, ಅನ್ಕೊಂಡಿದ್ನ ಮಾಡ್ಬೋದು. ಸೊ ಯಾರು ದಿನವನ್ನ ಗೆಲ್ತಾರೆ, ದೇ ಕ್ಯಾನ್ ವಿನ್ ದೇರ್ ಲೈಫ್. ಯಾರು ಲೈಫ್ ನ ವಿನ್ ಮಾಡ್ತಾರೆ, ದೇ ಕ್ಯಾನ್ ವಿನ್ ದ ವರ್ಲ್ಡ್ ಅಲ್ವಾ? ಬಟ್ ದ ಪ್ರಾಬ್ಲಮ್ ಇಸ್, ಬೆಳಗ್ಗೆ ಬೇಗ ಎದ್ದೇಳಕ್ ಆಗಲ್ಲ. ಏನ್ ಬೇಕಾದ್ರೂ ಮಾಡ್ತೀವಿ ಸರ್, ಬೆಳಗ್ಗೆ ಎದ್ದೇಳದಂತದ್ದು ಆಗೋದಿಲ್ಲ ಅಲ್ವಾ? ಸೊ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಬೆಳಗ್ಗೆ ಬೇಗ ಎದ್ದಾಗ ಬೆಳಗಿನ ಜಾವ ಆಸ್ಪಿಷಿಯಸ್ ಸಮಯ, ಕ್ರಿಯೇಷನ್ ನ ಸಮಯ, ದೇವತೆಗಳ ಸಮಯ, ಮ್ಯಾನಿಫೆಸ್ಟೇಷನ್ ನ ಸಮಯ, ಹೈ ಎನರ್ಜಿ ಇರುತ್ತೆ, ಕಾಸ್ಮಿಕ್ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ, ಮೈಂಡ್ ಆಲ್ಫಾ ಸ್ಥಿತಿಯಲ್ಲಿರುತ್ತೆ. ಸೊ ದಟ್ ನಾವು ಈಸಿಲಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ಬೋದು. ಸೊ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಎಕ್ಸ್ಟ್ರಾ ಟೈಮ್ ಕೂಡ ಸಿಗುತ್ತೆ. ಅಂಡ್ ವಿ ಕ್ಯಾನ್ ಡೂ ಮೆನಿ ರಿಚುವಲ್ಸ್. ಸೊ ಯು ವಾಂಟ್ ಟು ಬಿಕಮ್ ಸಮಥಿಂಗ್ ಇನ್ ಲೈಫ್. ಏನಾದ್ರೂ ಲೈಫಲ್ಲಿ ಮಾಡ್ಬೇಕಂತಿದ್ದೀರಾ ಅಂದ್ರೆ ಫಸ್ಟ್ ಥಿಂಗ್, ನಿಮ್ಮ ಒಂದು ಅಭ್ಯಾಸ, ಹ್ಯಾಬಿಟ್ ನ ರೂಢಿ ಮಾಡ್ಕೋಬೇಕಾಗಿರೋಂಥದ್ದು ಬೆಳಗ್ಗೆ ಬೇಗ ಎದ್ದೇಳಂಥದ್ದು, ರೈಟ್? ಸೊ ಬೆಳಗ್ಗೆ ಬೇಗ ಎದ್ದೇಳಂಥದ್ದು ಯಾರು ಅಭ್ಯಾಸ ಮಾಡ್ಕೊಳ್ತೀರಾ, ಡೆಫಿನೆಟ್ಲಿ ಯು ಹ್ಯಾವ್ ಮಾಸ್ಟ್ರಿ ಆನ್ ಯುವರ್ ಮೈಂಡ್. ನಿಮ್ಮ ಮನಸ್ಸು, ನಿಮ್ಮ ಹ್ಯಾಬಿಟ್ಸ್ ಮೇಲೆ ಮಾಸ್ಟ್ರಿ ಇದೆ ಅಂತ ಅರ್ಥ. ಓಕೆ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಫಸ್ಟ್ ಥಿಂಗ್, ಎದ್ದ ತಕ್ಷಣ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು, ರೈಟ್? ಇಮ್ಮಿಡಿಯೇಟ್ ಆಗಿ ನೀರು ಕುಡಿಬೇಕು, ವಾಟರ್. ಸೊ ವಾಟರ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಎಷ್ಟು ಜನ ಕುಡಿತೀರಾ? ನಾನ್ ಕುಡಿತೀವಿ ಸರ್. ಆಕ್ಚುಲಿ ಎವ್ರಿ ಡೇ ಹಂಗ ಕುಡಿತಿದ್ದೆ ಸರ್. ನೀವು ಕುಡಿತೀವಿ ಗುರುಗಳೇ ಗ್ರಾಟಿಟ್ಯೂಡ್ ಬೆಳಗ್ಗೆ. ಯಾವಾಗಿಂದ ನಾನು ಹೇಳಿದ್ರಲ್ಲ, ಗುರುಗಳೇ. I have included that in my life. ಬೆಳಿಗ್ಗೆ ಕುಡಿತೀವಿ. 12 ಲೀಟರ್ ನೀರು ಕುಡಿತೀವಿ ನೀರ್ ಬೆಳಿಗ್ಗೆ. ಕುಡಿದ್ರೆ ಮುಂದಿನ ಕೆಲ್ಸ ನೀವ್ ಹೇಳ್ದಾಗಿಂದ ನಾವು ನೀವ್ ಹೆಚ್ಚಿಗೆ ಹೇಳಿರೋ ಒಂದ್ ತರಾನೇ ಗ್ಲಾಸ್ ನೀರ್ ಕುಡಿತಿದೀವಿ ಕುಡಿದ್ಬಿಟ್ಟೆ ಗುರುಗಳೇ. ಬೆಳಗ್ಗೆ ಎದ್ದೇಳೋದು. ಯಾವಾಗ್ಲೂ ನೀರ್ ಕುಡಿದ್ರೆ ಕೆಲಸ ಏನು ಮಾಡಲ್ಲ ಬೆಳಿಗ್ಗೆ ಎದ್ದ ತಕ್ಷಣ. ಎಸ್, ಸೊ ನೀರ್ ಕುಡಿಬೇಕು. ಎದ್ದ ತಕ್ಷಣ ನೀರ್ ಕುಡೀರಿ. ಮೀನ್ಸ್ ಸಾಕಷ್ಟು ಜನ ಅನ್ಕೊಳ್ತಾರೆ ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಮುಖ ತೊಳ್ಕೊಂಡು ಆಮೇಲೆ ನೀರ್ ಕುಡಿಬೇಕು ಅಂತೇಳಿ. ನೋ, ಆಕ್ಚುಲಿ ರಾತ್ರಿ ಹೊತ್ತು ನೀವು ಬ್ರಷ್ ಮಾಡ್ಬೇಕು. ಎಲ್ಲ ತಿಂದಿರ್ತೀರಾ, ತಿಂದೆಲ್ಲ ಆದ್ಮೇಲಿಂದ ಬ್ರಷ್ ಮಾಡಿ ಮಲಗ್ತೀರಾ. ಓಕೆ, ಸೊ ಹೋಲ್ ನೈಟ್ ನಿಮ್ಮ ಬಾಯಲ್ಲಿ ಏನು ಒಂದು ಜರ್ಮ್ಸ್ ಕ್ರಿಯೇಟ್ ಆಗುತ್ತೆ, ಇಟ್ಸ್ ಗುಡ್ ಜರ್ಮ್ಸ್, ಡೈಜೆಷನ್ ನಿಮ್ಗೆಲ್ಲ ಒಳ್ಳೇದು, ಹೆಲ್ಪ್ ಆಗುತ್ತೆ ಅದು. ಸೊ ಬೆಳಗ್ಗೆ ಎದ್ದ ತಕ್ಷಣನೇ ನೀರು ಇಟ್ಕೊಂಡಿರ್ಬೇಕು ಪಕ್ಕದಲ್ಲಿ, ಆ ನೀರನ್ನ ಕುಡಿಬೇಕು. ಸೊ ದಟ್ ಈಸ್ ಕಾಲ್ಡ್ ಉಷಪಾನ. ಆಯುರ್ವೇದದಲ್ಲಿ ಉಷಪಾನ ಅಂತ ಕರೀತಾರೆ. ಸೊ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಫಸ್ಟ್ ನೀರು ಕುಡ್ದಾಗ ಏನಾಗುತ್ತೆ, ಸೊ ದಟ್ ವಿಲ್ ಆಕ್ಟಿವೇಟ್ ಯುವರ್ ಡೈಜೆಷನ್ಗೆ, ಹೊಟ್ಟೆ ಆಕ್ಟಿವೇಟ್ ಮಾಡುತ್ತೆ. ಸೊ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಆದ್ರೆ ಆಮೇಲೆ ಬೇಕಿದ್ ಕೆಲಸ. ಓಕೆ, ಸೊ ನಾನು ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೆ. ನಾನು ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೆ.
5 ವ್ಯಕ್ತಿಗಳಿಗೆ ಕೃತಜ್ಞತೆನ ಸಲ್ಲಿಸಿ ಡೈರೆಕ್ಟ್ ಆಗಿ ಅಥವಾ ಫೋನ್ ಮಾಡಿ ಹೇಗಾದ್ರೂ ಸರಿ ಅಂತ ಹೇಳಿ. ಅಂಡ್ ಎಸ್ ಜನ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿದ್ರಿ. ಮಾಡಿದ್ದೆ ಸರ್. ಮಾಡಿದೀವಿ ಸರ್. ನಾವು ಮಾಡಿದೀವಿ ಸರ್. ವೆರಿ ಗುಡ್, ನೈಸ್, ಸೂಪರ್. ಯಾರೆಲ್ಲ ಮಾಡಿದ್ರಿ? ವಂಡರ್ಫುಲ್. ಐ ರಿಯಲಿ ಅಪ್ರಿಶಿಯೇಟ್. ಹಾಟ್ ವಾಟರ್ ಆರ್ ಕೋಲ್ಡ್ ವಾಟರ್, ಯಾವ್ದಾದ್ರು ಸರಿ, ತಣ್ಣೀರಾದ್ರೂ ಸರಿ, ಬಿಸಿನೀರಾದ್ರೂ ಸರಿ. ಬಿಸಿನೀರು ಕುಡಿದ್ರೆ ಇಟ್ಸ್ ಗುಡ್ ಆಕ್ಚುಲಿ. ಬೆಳಗ್ಗೆ ಬೇಗ ಎದ್ದು ಬಿಸಿನೀರು ಕುಡಿದಾಗ ಸೊ ಡೈಜೆಷನ್ಗೆ ಪ್ಲಸ್ ಬೋವೆಲ್ ಫರ್ ಮೋಷನ್ ಎಲ್ಲ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ಓಕೆ, anything. ಸೊ ಇವತ್ತು ಅಕ್ಷಯ ತೃತೀಯ ಇದೆ. ಸೊ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಫಾರ್ ಯು. ಫಾಲೋ ದ ರೆಮಿಡಿ, ರಿಚುವಲ್ಸ್ ನ ಫಾಲೋ ಮಾಡಿ. ಹ್ಯಾವ್ ಶೇರ್ಡ್, ನೀವೇನ್ ಮಾಡ್ಬೇಕು ಇವತ್ತು ಅನ್ನೋದನ್ನ ಹ್ಯಾವ್ ಶೇರ್ಡ್ ಇನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ, ಫಾಲೋ ಮಾಡಿಲ್ಲ ಅನ್ನೋದಾದ್ರೆ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ, ಚಾಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಲೆಟ್ಸ್ ಕಂಟಿನ್ಯೂ. ನಾವು ನೆನ್ನೆ ಚಾಂಟಿಂಗ್ ಕೂಡ ಕಲ್ತ್ವಿ ಅಲ್ವಾ? ಸೊ ಇವತ್ತು ಇನ್ನಷ್ಟು ಅಭ್ಯಾಸಗಳನ್ನ ಮಾಡೋಣ, ಪ್ರಾಕ್ಟೀಸ್ ನ ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್. ಸ್ಟಾರ್ಟ್ ಮಾಡೋಣ. ಡೀಪ್ ಇನ್ಹೇಲ್ ಮತ್ತೆ ಎಕ್ಸೇಲ್ ಒಂದಿಗೆ. ಸೊ ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. ಪ್ರತಿಯೊಬ್ರು 5 ರೌಂಡ್ಸ್, 5 ಸುತ್ತು ದೀರ್ಘವಾದ ಉಸಿರಾಟವನ್ನು ಮಾಡಿ ಸ್ಲೋಲಿ, ನಿಧಾನಕ್ಕೆ ಇನ್ಹೇಲ್ ಮಾಡ್ತೀರಾ. ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಇನ್ಹೇಲ್ ಮಾಡಿ. ಗಮನಿಸಿ, ಗಾಳಿ ಪೂರ್ತಿ ಹೊಟ್ಟೆ ತುಂಬ್ತಾ ಇದೆ, ಹೊಟ್ಟೆ ಪೂರ್ತಿ ಮುಂದೆ ಬರ್ತಾ ಇದೆ. ಸ್ಲೋಲಿ ಉಸಿರಾಚೆ ಬಿಡ್ತಾ ಇದೀರಾ. ಗಾಳಿ ಪೂರ್ತಿ ನಿಧಾನಕ್ಕೆ ಆಚೆ ಹೋಗ್ತಾ ಇದೆ, ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡಿ. ಫೋಕಸ್ ಮಾಡಿ, ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ. ಇನ್ಹೇಲ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡಿ. ಫೀಲ್ ಮಾಡಿ ಗಾಳಿ ಒಳಗಡೆ ಹೋಗ್ತಾ ಇರೋದು, ಗಾಳಿ ಆಚೆ ಬರ್ತಾ ಇರೋದನ್ನ ಫೀಲ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋಣ, ಲಂಗ್ಸ್ ನ ಆಕ್ಟಿವೇಟ್ ಮಾಡ್ಲಿಕ್ಕೆ. ರಿಮೆಂಬರ್ ನೆನೆ ಕಲ್ತಿದ್ವಲ್ಲ, ಮಾಡೋಣ ಇವತ್ತು. ಪ್ರತಿಯೊಬ್ರು 2 ಕೈನ ಮುಂದೆಗಡೆ ಚಾಚಿ 2 ಕೈನ ಸೇರಿಸಿ. ಓಕೆ, ಸ್ಲೋಲಿ ಅಂಡ್ ಡೀಪ್ ಆಗಿ ಮಾಡ್ಬೇಕು, ಸರಿನಾ? ಡೀಪ್ ಉಸಿರಾಟ ಮಾಡ್ಬೇಕು. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್,
Breathe out. Inhale. Exhale. Inhale. ಇನ್ಹೇಲ್ ಮಾಡಿದಾಗ ಎರಡು ಕೈ ಆಚೆಗಡೆ ಬರಬೇಕು, ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. ಬ್ರೀದಿಂಗ್ ಮಾಡಿ. ಬ್ರೀದ್ ಔಟ್ ಮಾಡಿ. ಬ್ರೀದ್ ಇನ್. Breathe out. Inhale. Exhale. Breathe in. Breathe out. Inhale. Exhale. Last round. Inhale ಮಾಡಿ. Exhale ಮಾಡಿ. Relax. Good. Can you see deep breathing ಮಾಡ್ತಾ ಇದ್ದೀರಾ? ಜಾಸ್ತಿ ಗಾಳಿ ಉಸಿರು ತಗೊಳ್ತಾ ಇದ್ದೀರಾ? Lungs expand ಆಗುತ್ತೆ. Next round. ಎರಡು ಕೈ ಸೈಡ್ ಅಲ್ಲಿ. Okay. Inhale. Exhale. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. ತಲೆನ ಮೇಲೆ ಎತ್ತಬೇಕು, ದೃಷ್ಟಿ ಮೇಲೆಗಡೆ. Inhale. Exhale. Last round. Inhale. Exhale. Relax. ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ. ಎರಡು ಕೈನ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ. ಇನ್ಹೇಲ್ ಮಾಡ್ತಾ ಬಾಡಿ ಅಪ್ ರೈಸ್ ಮಾಡ್ತೀರಾ, ಎದ್ದೇಳ್ತೀರಾ. ಎರಡು ಕೈ ಮೇಲ್ಗಡೆ. ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡ್ತೀರಾ. ಓಕೆ, ರೆಡಿ? ಎಲ್ಲರೂ ಫಾರ್ವರ್ಡ್ ಬೆಂಡ್ ಮಾಡಿ. ಇನ್ಹೇಲ್. Exhale. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale.
exhale. Breathe in. Breathe out. ಬೆಂಡ್ ಆಗ್ಬೇಕು, ಪೂರಾ ಫಾರ್ವರ್ಡ್ ಬೆಂಡ್ ಆಗ್ಬೇಕು. ಇನ್ಹೇಲ್, ಎಕ್ಸೇಲ್. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಇನ್ಹೇಲ್, exhale. Breathe in, breathe out. Last round, inhale, exhale, relax. Drink water, ನೀರ್ ಕುಡಿರಿ. Nice. How are you feeling? ಹೇಗೆ ಅನಿಸ್ತಾ ಇದೆ? ಅನ್ಮ್ಯೂಟ್ ಮಾಡಿ ಹೇಳಿ. Amazing, sir. Sir, Amazing, third sir. episode ಕೂಡ Super complete excellent. Excellent ಆಗ್ತಾರೆ sir. ಗುರುಗಳ ಮಾರ್ಗದರ್ಶನದಲ್ಲಿ So ಏನ್ ಮಾಡ್ತಾ ಇದ್ದೀರಾ? You are giving exercise to your lungs. Lungs ಗೆ ಎಕ್ಸರ್ಸೈಸ್ ಕೊಡ್ತಾ ಇದ್ದೀರಾ ಅಂದ್ರೆ ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್ ಮಾಡ್ತಾ ಇದ್ದೀರಾ. You are practicing breathing. Okay, deep breathing. Done. Next practice ಮಾಡೋಣ. ನಾಡಿ ಶೋಧ ಪ್ರಾಣಾಯಾಮ. ಹಸ್ತದಲ್ಲಿ ಅನುನಾಸಿಕ ಮುದ್ರೆ, ಕೃಷ್ಣ ಮುದ್ರೆ, ಹೆಬ್ಬೆರಳು, ಉಂಗುರ ಬೆರಳು ಸಹಾಯದಿಂದ ಇವತ್ತು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನಾಡಿ ಶೋಧ ಪ್ರಾಣಾಯಾಮ ಮಾಡೋಣ. ಯಾವ್ದಪ್ಪ ಅಂದ್ರೆ ಕುಂಭಕವನ್ನ ಇನ್ಕ್ಲೂಡ್ ಮಾಡಿಕೊಂಡು ನಾಡಿ ಶೋಧ ಪ್ರಾಣಾಯಾಮ ಮಾಡ್ತೀರಂತೆ. ಹೇಗೆ? ಓಕೆ, ಸೇಮ್ ನಾಡಿ ಶೋಧ ಪ್ರಾಣಾಯಾಮದಲ್ಲೇ ಸ್ವಲ್ಪ ನೆಕ್ಸ್ಟ್ ವರ್ಷನ್ ಮಾಡ್ತೀರಾ. ಹೇಗಪ್ಪ ಅಂದ್ರೆ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡ್ತೀರಾ, ಇನ್ಹೇಲ್ ಮಾಡ್ತೀರಾ, ಹೋಲ್ಡ್, ಉಸಿರನ್ನ ಹೋಲ್ಡ್ ಮಾಡಿ. ಹೋಲ್ಡ್ ಫಾರ್ 4 ಕೌಂಟ್ ಆರ್ 6 ಕೌಂಟ್. ಮನ್ಸಲ್ಲೇ ಕೌಂಟ್ ಮಾಡ್ಕೊಳ್ಳಿ. 1 2 3 4. ಸಾಧ್ಯ ಆದ್ರೆ 6 ಕೌಂಟ್. 1 2 3 4 5 6. ಆಮೇಲೆ ಎಕ್ಸೇಲ್ ಮಾಡಿ ರೈಟ್ ಸೈಡ್ ಇಂದ. ಪ್ರೆಸ್ ಮಾಡಿ, ಹೋಲ್ಡ್ ಮಾಡಿ, ಗಾಳಿ ರಹಿತ ಹೋಲ್ಡ್ ಮಾಡಿ, ಕೌಂಟ್ ಮಾಡ್ಕೊಳ್ಳಿ. 1 2 3 4. ಮತ್ತೆ ಇನ್ಹೇಲ್ ಮಾಡಿ, ಮತ್ತೆ ಉಸಿರನ್ನ ತುಂಬಿಸ್ಕೊಳ್ತೀರಾ, ಹೋಲ್ಡ್ ಮಾಡ್ತೀರಾ 4 ಕೌಂಟ್ ಆರ್ 6 ಕೌಂಟ್. ಮತ್ತೆ ಎಕ್ಸೇಲ್ ಮಾಡಿ, ಹೋಲ್ಡ್. ಓಕೆ, ಸೊ ಇದು ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ ಕೊಡುತ್ತೆ. ನಿಮ್ಮ ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಬ್ರೀದಿಂಗ್ ಕಂಟ್ರೋಲಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಅಂಡ್ ಮೈಂಡ್ ಫೋಕಸ್ ಇರುತ್ತೆ. ಸಾಕಷ್ಟು ಬೆನಿಫಿಟ್ಸ್ ಇದೆ. ಸರಿನಾ? ನಾಡಿ ಶೋಧ ಪ್ರಾಣಾಯಾಮದಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಫ್ ವರ್ಷನ್ ಮಾಡ್ತೀರಾ. ಬ್ರೀದಿಂಗ್ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡ್ತೀರಾ, ಎಕ್ಸೇಲ್ ಮಾಡಿ ಹೋಲ್ಡ್ ಮಾಡ್ತೀರಾ, ಮತ್ತೆ ಇನ್ಹೇಲ್ ಮಾಡಿ ಹೋಲ್ಡ್ ಮಾಡ್ತೀರಾ, ಎಕ್ಸೇಲ್ ಮಾಡಿ ಹೋಲ್ಡ್. ಈ ರೀತಿ ಮಾಡ್ಬೇಕಿಲ್ಲ. ಓಕೆ, ಸೊ 5 ರೌಂಡ್ಸ್ ಮಾಡೋಣ. ರೆಡಿ ಎಲ್ಲರೂ? ಐ ವಾಂಟ್ ಪ್ರತಿಯೊಬ್ಬರು ಸ್ಲೋ ಆಗಿ ಮಾಡ್ತೀರಾ ಅಂಡ್ ಡೀಪ್ ಆಗಿ ಮಾಡ್ತೀರಾ. ಫೋಕಸ್ ಪೂರಾ ಉಸಿರಾಟದ ಮೇಲೆ. ಸರಿನಾ? ಕ್ಯಾಮ್ರಾ ಆಫ್ ಆಗಿರೋರು, ಹಲೋ, ಕ್ಯಾಮ್ರಾ ಆಫ್ ಆಗಿರೋರು ಮಾಡ್ತಾ ಇದ್ದೀರಾ? ಲೆಟ್ಸ್ ಡೂ ಇಟ್. ಲೆಟ್ಸ್ ಡೂ ಇಟ್. ಓಕೆ, ಶುರು ಮಾಡೋಣ. ಹಸ್ತದಲ್ಲಿ ಮುದ್ರೆ ತಗೊಳ್ಳಿ. ಲೆಫ್ಟ್ ಇಂದ ಶುರು ಮಾಡ್ತೀರಾ, ಲೆಫ್ಟ್ ಇಂದನೇ ಎಂಡ್ ಮಾಡ್ತೀರಾ. ಓಕೆ, ರೆಡಿ, ಸ್ಟಾರ್ಟ್.
ನಿಧಾನಕ್ಕೆ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಉಸಿರು ಒಳಗಡೆ ಹೋಗೋದನ್ನ ಸ್ಲೋಲಿ ಇನ್ಹೇಲ್ ಮಾಡ್ತಾ ಇದೀರಾ. ಅಬ್ಸರ್ವ್ ಮಾಡಿ ಉಸಿರು ಆಚೆ ಹೋಗ್ತಾ ಇರೋದನ್ನ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಇದೀರಾ. ಮಾಡಿ 5 ರೌಂಡ್ಸ್ ಕಂಪ್ಲೀಟ್ ಆಗ್ಬೇಕು. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಎಂಡ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಇಂದ ಉಸಿರು ಆಚೆ ಬಿಡ್ತಾ ಎಂಡ್ ಮಾಡ್ತೀರಾ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೋಡಿ, ಯಾವಾಗ ನಿಮಗೆ ತುಂಬಾ ಕೋಪ ಅನ್ಸುತ್ತೆ, ಟೆನ್ಷನ್ ಅಂತ ಅನ್ಸುತ್ತೆ, ಆವಾಗ ಈ ಪ್ರಾಣಾಯಾಮ ಮಾಡಿ. ಜಸ್ಟ್ 5 ರೌಂಡ್ಸ್ ಮಾಡಿ ನೋಡಿ, ಎಷ್ಟೊಂದು ಕಾಮ್ ಆಗ್ಬಿಡ್ತೀರಾ. ಕೋಪ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ರೈಟ್? ಎನಿ ಟೈಮ್, ಯಾವಾಗ ಬೇಕಾದ್ರು, ದಿನದಲ್ಲಿ ಯಾವಾಗ ಬೇಕಾದ್ರು ಮಾಡಿ. ಲಾಟ್ ಆಫ್ ಬೆನಿಫಿಟ್, ಸಖತ್ ಬೆನಿಫಿಟ್ ಸಿಗುತ್ತೆ. ಓಕೆ, ಡನ್. ನೆಕ್ಸ್ಟ್, ಇವತ್ತು ಮತ್ತೊಂದು ಬ್ರೀದಿಂಗ್ ಎಕ್ಸರ್ಸೈಸ್ ನ ಕಲಿಯೋಣ. ಭ್ರಮರಿ ಪ್ರಾಣಾಯಾಮ. ಓಕೆ, ಭ್ರಮರಿ ಪ್ರಾಣಾಯಾಮ. ಭ್ರಮ ಅಂದ್ರೆ ದುಂಬಿ, ಅದು ಸೌಂಡ್ ಮಾಡುತ್ತಲ್ಲ ಹಾರ್ಬೇಕಾದ್ರೆ, ಟ್ಯಾಂಟ್ ಮಾಡ್ತೀರಾ ಅಷ್ಟೇ, ಸರಿನಾ? ಮಕಾರ ಅಥವಾ ನಕಾರ ಉಚ್ಚಾರಣೆ ಅನುನಾಸಿಕವಾಗಿ ಚಾಂಟ್ ಮಾಡ್ತೀರಾ, ಅಂದ್ರೆ ಬಾಯಿಂದ ಅಲ್ಲ, ಮೂಗಿಂದ. ಮೂಗಿಂದ ಅನುನಾಸಿಕ ಉಚ್ಚಾರಣೆ ಮಾಡಂತದ್ದು. ಹೇಗ್ ಮಾಡ್ಬೇಕು? ಸೊ ಐ ಶೋ ಯು ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಹೆಬ್ಬೆರಳು, ಕಿವಿಯನ್ನ ಕ್ಲೋಸ್ ಮಾಡ್ಬೇಕು. ಈಗ ಇಯರ್ಫೋನ್ ಹಾಕಿದ್ರೆ ತೆಗಿಬೇಕಾಗತ್ತೆ. ಕಿವಿಯನ್ನ ಕ್ಲೋಸ್ ಮಾಡ್ತೀರಾ. ಮಧ್ಯದ 2 ಬೆರಳು ಕಣ್ಣನ್ನ ಕ್ಲೋಸ್ ಮಾಡ್ತೀರಾ. ತೋರ್ ಬೆರಳು ಹಣೆ ಹತ್ರ, ಕಿರು ಬೆರಳು ಲಿಪ್ಸ್ ಹತ್ರ, ಅಂಡ್ 2 ಹೆಬ್ಬೆರಳಿಂದ ಕಿವಿಯನ್ನ ಪೂರಾ ಕ್ಲೋಸ್ ಮಾಡಿ. ಐ ಶೋ ಯು ಹೆಂಗ್ ಮಾಡೋದಂತ ತೋರಿಸ್ತೀನಿ. 1 ಬಾರಿ 2 ಬಾರಿ ನೋಡ್ಕೊಳ್ಳಿ, ಆಮೇಲೆ ಜೊತೆಗೆ ಮಾಡೋಣ. ಪೂರ್ತಿ ಇನ್ಹೇಲ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಚಾಂಟ್ ಮಾಡಬೇಕು. ಭ್ರಮರಿ ಪ್ರಾಣಾಯಾಮ. ಲೆಟ್ಸ್ ಡೂ ಇಟ್. ಪ್ರತಿಯೊಬ್ಬರು ಮಾಡೋಣ. 10 ರೌಂಡ್ಸ್ ಮಾಡೋಣ. 10 ಸುತ್ತು, 10 ರೌಂಡ್ಸ್, 10 ಚಾಂಟಿಂಗ್ಸ್, ಸರಿನಾ? ಡೀಪ್ ಇನ್ಹೇಲ್ ಮಾಡ್ತೀರಾ, ಕಂಪ್ಲೀಟ್ಲಿ ಚಾಂಟ್ ಮಾಡ್ತೀರಾ, ಗಾಳಿ ಆಚೆ ಹೋಗುತ್ತೆ ಮೂಗಿಂದ, ಅಂದ್ರೆ ಚಾಂಟ್ ಮೂಗಿಂದ ಮಾಡ್ತೀರಾ. ಹಾಗೆ ಮತ್ತೆ ಇನ್ಹೇಲ್ ಮಾಡ್ತೀರಾ, ಮತ್ತೆ ಚಾಂಟ್ ಮಾಡ್ತೀರಾ. 10 ರೌಂಡ್ಸ್ ಮಾಡ್ಬೇಕು ಎಲ್ಲರೂ. ಸೊ ಫೋಕಸ್ ಇಂದ ಮಾಡಿ. ಯು ಕ್ಯಾನ್ ಫೀಲ್ ದ ವೈಬ್ರೇಷನ್ಸ್ ಹಿಯರ್. ಕಂಪ್ಲೀಟ್ ವೈಬ್ರೇಷನ್ ಫೀಲ್ ಮಾಡಬಹುದು. ಓಕೆ, ರೆಡಿ? ಮಾಡೋಣ ಎಲ್ಲರೂ. ಇಯರ್ಫೋನ್ ತೆಗೆದ್ಬಿಡಿ. ಗ್ಲಾಸ್ ಹಾಕಿದ್ರೆ ತೆಗೆದ್ಬಿಡಿ, ಸ್ಪೆಕ್ಸ್ ಹಾಕಿದ್ರೆ. ಲೆಟ್ಸ್ ಡೂ ಇಟ್. ಮುದ್ರೆ ತಗೊಳ್ಳಿ.
Hmm. 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 Done. So, ಏನ್ ಬೆನಿಫಿಟ್ ಇದರಿಂದ? ಭ್ರಮರಿ ಪ್ರಾಣಾಯಾಮ ಯಾವಾಗ ಬೇಕಾದ್ರೂ ಮಾಡ್ಬೋದು, ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು, ನೋ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ಭ್ರಮರಿ ಪ್ರಾಣಾಯಾಮ ಚಾಂಟ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಮೈಂಡ್ ಆಕ್ಟಿವೇಟ್ ಆಗುತ್ತೆ, ಅಂಡ್ ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ENT ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಥೈರಾಯ್ಡ್ ಇಶ್ಯೂಸ್ ಸಾಲ್ವ್ ಆಗಕ್ಕೆ ಹೆಲ್ಪ್ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ರಾತ್ರಿ ಮಲಗಕ್ಕಿಂತ ಮೊದಲು ಮಾಡಿ ಮಲ್ಕೊಳ್ಳಿ, ಒಳ್ಳೆ ಡೀಪ್ ನಿದ್ದೆ ಬರುತ್ತೆ. ಮೈಗ್ರೇನ್, ಹಾಫ್ ಹೆಡೇಕ್ ಎಲ್ಲ ಸಾಲ್ವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮೆಮರಿ ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ. ಸೊ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಟ್ಬಿಟ್ರೆ ದೇ ಎಂಜಾಯ್ ಅಂಡ್ ಡೂ ಇಟ್. ಓಕೆ, ಸೊ ಭ್ರಮರಿ ಪ್ರಾಣಾಯಾಮ ಸೂಪರ್, ವೆರಿ ಯೂಸ್ಫುಲ್ ಪ್ರಾಣಾಯಾಮ. ಡನ್. ಈಗ ಮಾಡೋಣ, ಚಾಂಟಿಂಗ್ ಮಾಡೋಣ. ಅದಾದ ನಂತರ ಹಾಗೆ ಮೆಡಿಟೇಷನ್ ಮಾಡೋಣ. ಓಂ ಚಾಂಟಿಂಗ್ ಮಾಡೋಣ. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಹಸ್ತದಲ್ಲಿ ಮುದ್ರೆ, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಓಂಕಾರ ಉಚ್ಚಾರಣೆ, ಡೀಪ್ ಇನ್ಹೇಲ್ ಮಾಡ್ತಾ ಹೊಟ್ಟೆಯ ಕೆಳ ಭಾಗದಿಂದ ವಿತ್ ಲಾಡ್ ಆಫ್ ಎನರ್ಜಿಯೊಂದಿಗೆ ಚಾಂಟ್ ಮಾಡ್ತೀರಾ. ಆಕಾರ, ಊಕಾರ, ಮಕಾರ ಉಚ್ಚಾರಣೆಯನ್ನ ಮಾಡ್ತೀವಿ. ಓಕೆ, ಲೆಟ್ಸ್ ಡೂ ಇಟ್. ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಇನ್ಹೇಲ್, ಆ
Feel the energy, feel the vibration. ಹಾಗೆ ಕಣ್ಣು ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ. ಬಾಡಿ ಸ್ಟಿಲ್ ಆಗಿರ್ಬೇಕು, ನೋ ಮೂಮೆಂಟ್ಸ್, ಯಾವುದೇ ಬಾಡಿ ಮೂಮೆಂಟ್ಸ್ ಆಗಬಾರ್ದು. ತಲೆನ ಸ್ವಲ್ಪ ಮೇಲೆತ್ತೀರಾ 30 ಡಿಗ್ರಿ ಆಂಗಲ್ ಅಲ್ಲಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಕೇಂದ್ರೀಕೃತ ಮಾಡಿ ಅಥವಾ ಮ್ಯೂಸಿಕ್ ಮೇಲೆ ಕೇಂದ್ರೀಕೃತ ಮಾಡ್ತಾ ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಹಸ್ತಗಳ ಮುಖಾಂತರ. ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಸೆಷನ್ಗೆ, ಕಮ್ಯುನಿಟಿಗೆ ಅದಕ್ಕೂ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ slowly and gently open your eyes with smile. Drink water, ನೀರ್ ಕುಡಿರಿ. Yes. So unmute ಮಾಡಿ ಹೇಳಿ, how are you feeling right now? How was the experience? Very fresh. Wonderful, sir. Amazing. ಚೆನ್ನಾಗಿತ್ತು ಗುರುಜಿ. ಹಾಗೆ ಇರೋಣ. ನೈಸ್ ಸರ್. Thank you so much, Gurugane. ಡೈಲಿ ಮಾಡ್ತೀವಿ ಸರ್, ಖುಷಿ ಆಯ್ತು. ಜಯಂತಿ ಶುಭಾಶಯಗಳು ಗುರುಜಿ. ಅನ್ಸುತ್ತಲ್ವಾ ಇನ್ನ ಒಂದ್ ಸ್ವಲ್ಪ ಮೆಡಿಟೇಟ್ ಮಾಡ್ಬೇಕು, ಹಾಗೆ ಕಣ್ ಮುಚ್ಕೊಂಡಿರ್ಬೇಕು ಅಂತ ಮಾಡಿ. ಸಿ ಮೆಡಿಟೇಷನ್ 10-15 ನಿಮಿಷ 20 ನಿಮಿಷ ಎಷ್ಟೊತ್ತು ಬೇಕಾದ್ರೂ ಮಾಡಿ, ತಪ್ಪೇನಿಲ್ಲ. ಸೊ ಕ್ಲಾಸ್ ಅಲ್ಲಿ ವಿಲ್ ಡೂ ಸಮ್ 5, 7, 8, 10 ಮಿನಿಟ್ಸ್ ಮಾಡ್ತೀವಿ ಬಿಕಾಸ್ ಆಫ್ ದ ಟೈಮ್ ರಿಸ್ಟ್ರಿಕ್ಷನ್. ಓಕೆ, ಸೊ ಇವತ್ತಿನ ಟಾಸ್ಕ್ ಏನ್ ನಿಮ್ಗೆಲ್ಲರಿಗೂ? ಇವತ್ತಿನ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಡ್ರಿಂಕ್ ಮೋರ್ ವಾಟರ್. ಸೊ ಜನರಲಿ ಏನಾಗತ್ತೆ, ಎಲ್ಲರೂ ನೀರು ಕುಡಿಯುವಂಥದ್ದು ಕಡಿಮೆ ಕುಡಿತಾ ಇರ್ತಾರೆ. ಅಂದ್ರೆ ಅರ್ಥ, ಒಂದಿನಕ್ಕೆ ಕೇವಲ 1 ಲೀಟರು ಅಥವಾ 2 ಲೀಟರು 2.5 ಲೀಟರು ಸ್ವಲ್ಪ ಕುಡಿತಾ ಇರ್ತಾರೆ, ಎಸ್ಪೆಷಲಿ ಲೇಡೀಸ್. ಅದರಲ್ಲೂ ಹೊರಗಡೆ ಹೋಗುವಂಥವ್ರೆಲ್ಲರೂ ಕಡಿಮೆ ನೀರು ಕುಡಿತಾರೆ, ಬಿಕಾಸ್ ವಾಶ್ರೂಮ್ ಹೋಗ್ಬೇಕಾಗತ್ತೆ ಹೊರಗಡೆ ಅಂತ ಹೇಳಿ. ಸೊ ಇದರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಆಗತ್ತೆ ನೀರು ಕಡಿಮೆ ಕುಡಿಯೋದ್ರಿಂದ. ಮೇನ್ ಆಗಿ ನಮ್ಮ ದೇಹಕ್ಕೆ ಜಾಸ್ತಿ ಬೇಕಾಗಿರೋಂಥದ್ದು ಒಂದು ಗಾಳಿ ಬೇಕು, ಜೊತೆಗೆ ನೀರು ಬೇಕು. ನೀರಿನ ಅಂಶ ಯಾವಾಗ ಕಡಿಮೆ ಆಗ್ಬಿಡುತ್ತೆ ಬಾಡಿನಲ್ಲಿ, ಅಲ್ಲಿಂದ ಶುರು ಆಗುತ್ತೆ ತಲೆನೋವು, ಕಣ್ಣುರಿ, ದೇಹಕ್ಕೆ ನೀರು ಕಡಿಮೆ ಆಗ್ಬಿಡುತ್ತೆ, ಹೆಡ್ಗೆ ಅಂದ್ರೆ ಬ್ರೈನ್ಗೆ ನೀರು ಕಡಿಮೆ ಆಗ್ಬಿಡುತ್ತೆ. ಸೊ ಅಲ್ಲಿಂದ ಶುರು ಆಗುತ್ತೆಲ್ಲ ಹೆಲ್ತ್ ಇಶ್ಯೂಸ್. ಸೊ ನೀರು ಚೆನ್ನಾಗಿ ಕುಡಿಬೇಕು. ಆ್ಯಂಡ್ ಎಷ್ಟು ಕುಡಿಬೇಕು ಸರ್? ಎಷ್ಟಾದ್ರೂ ಕುಡಿರಿ, ಅಟ್ಲೀಸ್ಟ್ ಒಂದು 4 ಲೀಟ್ರು 5 ಲೀಟ್ರು 6 ಲೀಟ್ರು ಕುಡಿಬೇಕು. ಎಕ್ಸೆಪ್ಟ್ ಯಾರಾದ್ರೂ ಕಿಡ್ನಿ ಇಶ್ಯೂ ಇದೆ, ಡಾಕ್ಟರ್ ನೀರ್ ಜಾಸ್ತಿ ಕುಡಿಬಾರ್ದು ಅಂತ ಹೇಳಿದ್ರೆ ಮಾತ್ರ ನೀರ್ ಜಾಸ್ತಿ ಕುಡಿಯಂಗಿಲ್ಲ, ಕಡಿಮೆ ಕುಡಿಬೇಕು. ಅದರ್ವೈಸ್ ಯಾರು ಬೇಕಾದ್ರೂ ಜಾಸ್ತಿ ನೀರು ಕುಡಿರಿ. ಜಾಸ್ತಿ ನೀರು ಕುಡಿದ್ರೆ ಏನಾಗುತ್ತೆ, ಜಾಸ್ತಿ ದೇಹಕ್ಕೆ ನೀರು ಹೋಗುತ್ತೆ, ಫ್ಲಶ್ ಆಗತ್ತೆ. ನೀರು ಫ್ಲಶ್ ಅಂದ್ರೆ ದೇಹ ಪೂರ್ತಿ ಕ್ಲೆನ್ಸ್ ಆಗತ್ತೆ, ಕಲ್ಮಶಗಳು, ನೆಗೆಟಿವಿಟಿ, ಟಾಕ್ಸಿಕ್ ಎಲ್ಲ ರಿಮೂವ್ ಆಗುತ್ತೆ. ವಾಶ್ರೂಮ್ ಜಾಸ್ತಿ ಹೋಗ್ತೀರಾ ಅಷ್ಟೇ, ಇನ್ನೇನಿಲ್ಲ. ಬೆವರು ಜಾಸ್ತಿ ಬರುತ್ತೆ, ವಾಶ್ರೂಮ್ ಜಾಸ್ತಿ ಹೋಗ್ತೀರಾ, ದೇಹ ಕ್ಲೀನ್ ಆಗುತ್ತೆ ಅಲ್ವಾ. ಸೊ ಸಾಕಷ್ಟು ಬೆನಿಫಿಟ್ ಇದೆ ನೀರು ಕುಡಿಯೋದ್ರಿಂದ. ಸೊ ಇವತ್ತು ನಿಮ್ಗೆಲ್ಲರಿಗೂ ಏನಪ್ಪಾ ಚಾಲೆಂಜ್ ಅಂತ ಹೇಳಿದ್ರೆ, ಜನರಲಿ ನೀವೇನ್ ಕುಡಿತೀರಾ ನೀರು, ಅದಕ್ಕಿಂತ 1 ಲೀಟರ್ ಜಾಸ್ತಿ ಕುಡಿತೀರಾ. ಓಕೆ, ಇಫ್ ಯು ಆರ್ ಡ್ರಿಂಕಿಂಗ್ 2 ಲೀಟರ್, ಇವತ್ತು 1 ಲೀಟರ್ ಜಾಸ್ತಿ ಮಾಡ್ತೀರಾ. ಇಫ್ ಯು ಆರ್ ಡ್ರಿಂಕಿಂಗ್ 3 ಲೀಟರ್ಸ್, 1 ಲೀಟರ್ ಜಾಸ್ತಿ ಮಾಡ್ತೀರಾ.
ಸರಿನಾ? ಆಲ್ರೆಡಿ 5-6 ಲೀಟರ್ ಕುಡಿತಾ ಇದ್ರೆ ನೋ ಪ್ರಾಬ್ಲಮ್, ವೆರಿ ಗುಡ್, ಆನ್ ದ ಟ್ರ್ಯಾಕ್ ಇದ್ದೀರಾ ಅಂತ ಅರ್ಥ. ಓಕೆ, ಎಲ್ಲರೂ ಮಾಡ್ತೀರಾ ಚಾಲೆಂಜ್, ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀರಾ. ಜೊತೆಗೆ ರಾತ್ರಿ ಕೂಡ ಮೆಡಿಟೇಷನ್ ಮಾಡಿ, ರಾತ್ರಿ ಕೂಡ ಇನ್ನೊಂದ್ಸರಿ ಭ್ರಮರಿ ಪ್ರಾಣಾಯಾಮನ ಮಾಡಿ. ಆ್ಯಂಡ್ ಇವತ್ತು ಅಕ್ಷಯ ತೃತೀಯ, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ಅಕ್ಷಯ ತೃತೀಯ ದಿನ ಕುಬೇರ ಯಂತ್ರವನ್ನ ಮಾಡಿ, ಜೊತೆಗೆ ಬೈ ಸಮಥಿಂಗ್ ಫಾರ್ ಯು, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ ಯೂನಿವರ್ಸ್ ಇಂದ. Pink salt. ಸೊ ಥ್ಯಾಂಕ್ ಯು ಸೋ ಮಚ್. ಶುಭ ದಿನ, ವಂಡರ್ಫುಲ್ ಡೇ, ಹ್ಯಾಪಿ ಡೇ, ಆಲ್ ದ Thank you, ಬೆಸ್ಟ್. sir. Thank you, Guruji. Thank you very much. Thank you so much. Thank you so much. ಗುರುಗಳೇ. Thank you. Thank you, Guruji. Thank you, sir. Have a wonderful day. Thank you so much, Guruji. Thank you so much, sir. Thank you, Guruji. ಶೇರಿಂಗ್ಸ್ ಮಾಡಿ ಗ್ರೂಪ್ ಅಲ್ಲಿ, ಸೊ ದಟ್ ಬೇರೆಯವರು ಯಾರು ಅಟೆಂಡ್ ಮಾಡ್ತಿಲ್ಲ ಅವರು ಅಟೆಂಡ್ ಮಾಡೋ ಥರ ಆಗ್ಲಿ, ಇನ್ಸ್ಪೈರ್ ಆಗ್ಲಿ, ಏನ್ ಬೆನಿಫಿಟ್ ಆಗ್ತದೆ ನಿಮ್ಗೆ, ಏನ್ ಚೇಂಜಸ್ ನೋಡ್ತಾ ಇದ್ರೆ ಅದರಿಂದ ಬೇರೆಯವರು ಅಟೆಂಡ್ ಮಾಡೋ ಥರ ಆಗ್ಲಿ. ಸೊ ಇನ್ನೊಂದಷ್ಟು ಜನಕ್ಕೂ ಶೇರ್ ಮಾಡಿ, ಅವರು ಕಲೀಲಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ಸಿ ಯು ಟುಮಾರೋ ಆನ್ ಟೈಮ್ ಫಾರ್ ಸ್ಟಿಲ್ ಮೋರ್ ಲರ್ನಿಂಗ್ಸ್. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾಪಿ ಡೇ. ಥ್ಯಾಂಕ್ ಯು ಆಲ್ ಆಫ್ ಯು.